ಬೈಯಪ್ಪನಹಳ್ಳಿ ಲಿಮಿಟ್ಸ್ ಅಲ್ಲಿ ಇದೇನು ಹೊಸದಲ್ಲ. ಡಿಪಾರ್ಟ್ಮೆಂಟ್ ಅವರು ಇದ್ರೂ ಕೂಡ ಅವ್ರುಗಳನ್ನ ತಡೆಯೋದಿಲ್ಲ ಅಂತಂದ್ರೆ ಯಾವ ಮಟ್ಟಕ್ಕೆ ಬೇಜಾರಾಯಿತು. ಆತ ಆ ಹುಡುಗ ಅಷ್ಟು ಬೇಡ್ಕೊಂಡ್ರು ಕೂಡ ಹಲ್ಲೆ ಮಾಡೋವಂಥದ್ದು, ದುಡ್ಡುಗಳನ್ನ ಕಿತ್ಕೊಳ್ಳೋವಂಥದ್ದು ಭಯಂಕರ ಆಗಿದೆ. ಬೆಂಗಳೂರಲ್ಲಿ ದಿನೇ ದಿನೇ ರಾಬರಿ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಈ ಪ್ರಕರಣಗಳಿಗೆ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆ ಮುಂದಾದರೂ ಯಾವುದೇ ಪ್ರಯೋಜನವಾಗಿಲ್ಲ. ಸದ್ಯ ಇಂತಹದ್ದೇ ಒಂದು ಪ್ರಕರಣ ಬೈಯಪ್ಪನಹಳ್ಳಿ ರೈಲ್ವೆ ನಿಲ್ದಾಣದ ಬಳಿ ನಡೆದಿದೆ. ನನ್ನ ಬಿಟ್ಟು ಬಿಡಿ ಅಂತ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತಿರುವ ವ್ಯಕ್ತಿ, ಹಲ್ಲೆ ಮಾಡುತ್ತಿರುವ ಆರೋಪಿಗಳನ್ನ ದೂರ ತಳ್ಳುತ್ತಿರುವ ಕ್ಯಾಬ್ ಚಾಲಕರು, ಈ ಎಲ್ಲಾ ದೃಶ್ಯ ಕಂಡುಬಂದಿದ್ದು ಬೈಯಪ್ಪನಹಳ್ಳಿ ರೈಲ್ವೆ ನಿಲ್ದಾಣದ ಬಳಿ. ಹೌದು, ಕಳೆದ ಸೋಮವಾರ ರಾತ್ರಿ ನೈಟ್ ಶಿಫ್ಟ್ ಮಾಡುತ್ತಿದ್ದ ಕ್ಯಾಬ್ ಡ್ರೈವರ್ ಮೌನೇಶ್ ರಾತ್ರಿ ಸರಿಸುಮಾರು 11:30 ಸಮಯದಲ್ಲಿ ಕಾರಿನಲ್ಲಿ ಮಲಗಿದ್ದ. ಈ ವೇಳೆ ಕಾರಿನ ಬಳಿ ಆಗಮಿಸಿದ ಆರೋಪಿಗಳು ಕಾರ್ ಟೈರ್ಗೆ ಹುಗಳಿ ಚಾಲಕನ ಮೇಲೆ ಕಿರಿಕ್ ತೆಗೆದಿದ್ದಾರೆ. ಈ ವೇಳೆ ಕಾರ್ ಗ್ಲಾಸ್ ಸ್ವಲ್ಪ ಕೆಳಗೆ ಇಳಿಸಿದ ಕೂಡಲೇ ಮೌನೇಶ್ ಮೊಬೈಲ್ ತೆಗೆದುಕೊಂಡು ಆರೋಪಿಗಳು ಪರಾರಿಯಾಗಲು ಯತ್ನಿಸಿದ್ದಾರೆ. ಇನ್ನು ತನ್ನ ಮೊಬೈಲ್ ವಾಪಸ್ ಕೊಡಿ ಎಂದು ಕೇಳಿದ್ದಕ್ಕೆ ಹಿಗ್ಗಾಮುಗ್ಗಾ ಥಳಿಸಿ ಮೊಬೈಲ್ ಕೊಡುವುದಿಲ್ಲ ಎಂದು ಆವಾಜ್ ಹಾಕಿದ್ದಾರೆ. ಇನ್ನು ಈ ಘಟನೆ ಸ್ಥಳದಲ್ಲಿ ಇದ್ದ ಕ್ಯಾಬ್ ಮತ್ತು ಆಟೋ ಡ್ರೈವರ್ಗಳು ತಕ್ಷಣ ಜಗಳ ಬಿಡಿಸಿ ಮೌನೇಶ್ನನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದ್ರು. ಸದ್ಯ ಬಾಣಸವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳಿಗೆ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಬೈಯಪ್ಪನಹಳ್ಳಿ ರೈಲ್ವೆ ನಿಲ್ದಾಣದ ಬಳಿ ಈ ರೀತಿಯ ಘಟನೆಗಳು ಇದು ಮೊದಲದೇನಲ್ಲ. ಈ ಹಿಂದೆ ಸಾಕಷ್ಟು ಬಾರಿ ಇಂತಹ ಪ್ರಕರಣಗಳು ನಡೆದಿದ್ದು ದೂರು ಕೊಟ್ಟರೂ ಯಾವುದೇ ಕ್ರಮ ಆಗಿಲ್ಲ. ರಾತ್ರಿ ಸಮಯದಲ್ಲಿ ಗಾಂಜಾ ಮುಂತಾದ ಮಾದಕ ವಸ್ತುಗಳನ್ನು ಸೇವಿಸಿ ಒಂಟಿಯಾಗಿ ಸಂಚರಿಸುವ ವಾಹನ ಸವಾರರಿಗೆ ಬೆದರಿಸಿ ಹಲ್ಲೆ ಮಾಡಿ ತಮ್ಮ ಬಳಿ ಇರುವ ಹಣ, ಮೊಬೈಲ್ ಕಿತ್ತುಕೊಂಡು ಕಳಿಸುತ್ತಿದ್ರಂತೆ. ಸದ್ಯ ಮೌನೇಶ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಪೊಲೀಸರು ಆರೋಪಿಗಳಿಗಾಗಿ ಶೋಧ ನಡೆಸುತ್ತಿದ್ದಾರೆ. ಮಾದಕ ವಸ್ತುಗಳ ಸೇವನೆ ಮತ್ತು ನಿಯಂತ್ರಿಸಲು ಬೆಂಗಳೂರು ಪೊಲೀಸರು ಹೊಸ ಕಾರ್ಯಕ್ರಮ ಮತ್ತು ಕ್ರಮ ಜಾರಿಗೆ ತಂದರೂ ಯಾವುದೇ ಫಲ ನೀಡುತ್ತಿಲ್ಲ. ರೈಲ್ವೆ ನಿಲ್ದಾಣದಲ್ಲಿ ಕ್ಯಾಬ್ ಡ್ರೈವರ್ಗೆ ಹಲ್ಲೆ ಮಾಡಿದ್ದಾರೆ. ಸರ್ ನೋಡಿ, ಈ ರೀತಿ ಪ್ರಕರಣಗಳು ಬೈಯಪ್ಪನಹಳ್ಳಿ ಲಿಮಿಟ್ಸಲ್ಲಿ ಇದೇನು ಹೊಸದಲ್ಲ. ಬಟ್ ಆದರೆ ಎವ್ರಿ ಡೇ ಆಗುತ್ತೆ ಅಂತಂದ್ರೂ ಕೂಡ ತಪ್ಪಲಾಗಲ್ಲ. ಯಾಕೆಂದರೆ ಸುಮಾರು ಪ್ರಕರಣಗಳು ನಡೆದಿದ್ದಾವೆ. ಬಟ್ ಅದನ್ನು ಧೈರ್ಯವಾಗಿ ಎದುರಿಸುವಂತಹ ಒಂದು ಮನಸ್ಥಿತಿಗೆ ಚಾಲಕರುಗಳು ಹೋಗೋದಿಲ್ಲ. ಯಾಕೆ ಅಂತಂದರೆ ರಾತ್ರಿ ಹೊತ್ತು ಡ್ಯೂಟಿಗಳು ಮಾಡುವಂಥ ಸಂದರ್ಭದಲ್ಲಿ ಇವತ್ತೇನಾರು ನಾವು ದೂರುಗಳನ್ನು ನೀಡಿದ್ರೆ ನಮಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅನ್ನೋ ಒಂದು ಭಯದಿಂದ ಯಾರೂ ಕೂಡ ಇದುವರೆಗೆ ದೂರನ್ನ ನೀಡಿಲ್ಲ. ಸೊ ಆದರೆ ಈ ಒಂದು ಮೊನ್ನೆ ರೀಸೆಂಟಾಗಿ ನಡೆದಿರ್ತಕ್ಕಂಥ ಪ್ರಕರಣಕ್ಕೂ ಸಂಬಂಧಪಟ್ಟಿರುವ ಹಾಗೆ ಆತನಿಗೂ ಅಷ್ಟೇ. ಯಾಕೆಂದರೆ ಊರು ಬಿಟ್ಟು ಊರು ಬಂದಿರ್ತಾರೆ, ಎಲ್ಲೋ ಒಂದು ಕಡೆ ದುರ್ಮೆ ಆಧರಿಸಿ, ಎಲ್ಲೋ ಒಂದು ಕಡೆ ಈ ರೀತಿ ಪ್ರಕರಣಗಳಾದಾಗ ಅವರು ಇನ್ನೂ ಕೂಡ ಹೆಚ್ಚಿನ ರೀತಿ ಭಯಗಳಾಗಿ ಏನಾದ್ರು ರೋಡ್ಗಳಲ್ಲಿ ಸಿಕ್ಕಿದ್ರೇನೋ. ಯಾಕೆಂದರೆ ಆ ಬೈಯಪ್ಪನಹಳ್ಳಿಯಲ್ಲಿ ಅಷ್ಟು ಜನ ಇದ್ರೂ ಕೂಡ, ಡಿಪಾರ್ಟ್ಮೆಂಟವ್ರು ಇದ್ರೂ ಕೂಡ ಅವ್ರುಗಳನ್ನು ತಡೆಯೋದಿಲ್ಲ ಅಂತಂದರೆ ಯಾವ ಮಟ್ಟಕ್ಕೆ ಇವರ ಒಂದು ವರ್ತನೆಗಳಿದೆ ಅಂತೇಳಿ ನೀವೇ ಊಹೆ ಮಾಡ್ಬೋದು. ಜೊತೆಗೆ ಈತನಿಗೆ ಏನು ಅಲ್ಲೇ ಆಗಿದೆ, ಈ ನಮ್ಮ ಚಾಲಕನೂ ಅಷ್ಟೇ ಸುಮಾರು 2 ದಿನಗಳ ಕಾಲ ಯಾರ ಜೊತೆಗೂ ಕೂಡ ಸಂಪರ್ಕಕ್ಕೆ ಬರ್ದೇನೆ ಒಂದು ಎದುರ್ಕೊಂಡು ಮನೆಯಿಂದನೇ ಆಚೆಗೆ ಬಂದಿರಲಿಲ್ಲ. ಅದಾದಮೇಲೆ ನಾವು ಆತನನ್ನು ಸಂಪರ್ಕ ಮಾಡಿ ಏನಾಯಿತು ಎತ್ತಾಯಿತು ಅಂದಾಗ ಅವತ್ತಿನ ದಿನದ ಪ್ರಕರಣಕ್ಕೆ ಸಂಬಂಧಪಟ್ಟಿರೋ ಹಾಗೆ ಸಂಪೂರ್ಣವಾದಂಥ ಮಾಹಿತಿ ಕಲೆ ಆಗ್ತಾಗ ಎಲ್ಲೋ ಒಂದು ಕಡೆ ತುಂಬ ಬೇಜಾರಾಯಿತು. ಆತ ಆ ಹುಡುಗ ಅಷ್ಟು ಬೇಡ್ಕೊಂಡ್ರೂ ಕೂಡ
ತಪ್ಪಾಯಿತು, ಆ ಹುಡುಗನ ತಪ್ಪಿಲ್ಲ ಅಂತ ತಪ್ಪಾಯಿತು ಅಂತ ಬೇಡ್ಕೊಂಡ್ರೂ ಕೂಡ ಬಿಡದಲೇ ಒಂದು ಈ ಮೃಗಗಳ ಥರ ವರ್ತನೆ ಮಾಡಿರೋವಂಥದ್ದು ಇದೆಯಲ್ಲ, ಅದು ನಿಜವಾಗ್ಲೂ ಖಂಡನೀಯ. ಸೊ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಆ ಚಾಲಕನನ್ನು ಸಂಪರ್ಕ ಮಾಡಿ ಆತನಿಗೆ ಧೈರ್ಯ ತುಂಬಿ ಈ ರೀತಿ ಪ್ರಕರಣಗಳು ಇನ್ನು ಮುಂದಿನ ದಿನಗಳಲ್ಲಿ ಆಗಬಾರ್ದು, ನಿನಗಾಗಿರ್ತಕ್ಕಂಥ ಪರಿಸ್ಥಿತಿ ಬೇರೆ ಯಾವುದೇ ಚಾಲಕರುಗಳಿಗೂ ಆಗಬಾರ್ದು ಅಂತೇಳಿ ನಾವೇ ಖುದ್ದು ಅವನನ್ನು ಕರೆಸಿ ವಾಲಂಟ್ರಿಯಾಗಿ ಬಾಣಸವಾಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸುವಂಥ ಕೆಲಸನ ಮಾಡ್ತೀವಿ. ಅವನು ಯಾವ ಊರು ಅಂತ ಈಗ? ಸರ್ ಒಂದು ಯಾದಗಿರಿ, ಉತ್ತರ ಕರ್ನಾಟಕ ಭಾಗದ ಯಾದಗಿರಿ ಹತ್ತಿರ ಸುರಪುರ ಅನ್ನೋ ಒಂದು ಗ್ರಾಮದವನು ಸರ್ ಅಂತ ಹುಡುಗ. ಎಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದೆ? ನೋಡಿ 2 ವರ್ಷದಿಂದ ಕ್ಯಾಬ್ ಚಾಲಕನಾಗಿ ಬೆಂಗಳೂರಿಗೆ ಬಂದು ವಾಸನ ಮಾಡ್ಕೊಂಡಿದ್ದಾನೆ. ಎಲ್ಲಿ ಹೊಸಕೋಟೆ ಭಾಗದಲ್ಲಿ ಮನೆಯನ್ನು ಮಾಡಿಕೊಂಡು ಹಗಲು ರಾತ್ರಿಯಿಂದಲೇ ದುಡ್ಕೊಂಡು ತನ್ನ ಕುಟುಂಬವನ್ನು ನಿರ್ವಹಣೆ ಮಾಡ್ತಾ ಇದ್ದಾನೆ. ಸದ್ಯ ಆಗಲೇ ಹೇಳ್ತಿದ್ರೆ ಈ ಹಿಂದೆನೇ ಈ ಥರ ಘಟನೆಗಳು ನಡೆದಿದೆಯಾ ಅಲ್ಲಿ? ಖಂಡಿತವಾಗಿಯೂ ಈ ಪ್ರಕರಣಗಳು ಇದೊಂದೇ ಅಲ್ಲ, ಮೊಬೈಲ್ ಕಿತ್ಕೊಳ್ಳೋವಂಥದ್ದು ಅಥವಾ ಹಲ್ಲೆ ಮಾಡೋವಂಥದ್ದು, ದುಡ್ಡುಗಳನ್ನ ಕಿತ್ಕೊಳ್ಳೋವಂಥದ್ದು ಭಯಂಕರ ಆಗಿದೆ. ಈ ಮೊನ್ನೆ ಆ ಒಂದು ವೀಡಿಯೋ ಇಮಿಡಿಯೇಟ್ ನನಗೆ ಕಳಿಸಿದ್ರು ಪಾಪ ಯಾವುದೋ ಒಬ್ಬರು ಚಾಲಕರು. ಯಾಕೆಂದರೆ ಚಾಲಕರುಗಳದ್ದು ಯಾವುದಾದ್ರು ಸಮಸ್ಯೆಗಳಾದಾಗ ಇಮಿಡಿಯೇಟ್ ನಮಗೆ ವಾಟ್ಸಪ್ಗಳ ಮುಖಾಂತರ ಸಂದೇಶಗಳನ್ನು ಕಳಿಸುವಂಥ ಕೆಲಸನ ಮಾಡ್ತಾರೆ. ಅದನ್ನು ನಾನು ಇಮಿಡಿಯೇಟ್ ಅಪ್ಲೋಡ್ ಮಾಡಿದೆ. ಯಾವುದೋ ಜಾಗದಲ್ಲಿ ಆಗಿರ್ಬೋದು ಅಂತ ಅದನ್ನು ಸಂಪೂರ್ಣವಾದಂಥ ಮಾಹಿತಿ ಕಲೆ ಹಾಕೋಕೆ ಹೋದಾಗ ಆತ ಚಾಲಕನೂ ಕೂಡ ನಮೂನೆ ಆಗಿರ್ತಾನೆ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ SMBT ರೈಲ್ವೆ ಸ್ಟೇಷನಲ್ಲಿ ಆಗಿರುವಂಥ ವಿಚಾರಗಳು ಬಂದಾಗ ಆ ಒಂದು ಪೋಸ್ಟನ್ನು ಕಮೆಂಟ್ ಸೆಕ್ಷನಲ್ಲಿ ಹೋದರೆ ಸಾವಿರಾರು ಕಮೆಂಟ್ಸ್ಗಳು. ಈಗ ರೀಸೆಂಟಾಗಿ 2 ದಿನ 3 ದಿನದ ಹಿಂದೇನೂ ಕೂಡ ಮತ್ತೆ ಯಾರೋ ಒಬ್ಬ ಚಾಲಕನಿಗೆ ಹಲ್ಲೆ ಮಾಡಿದ್ದಾರೆ, ಮತ್ತು ದರೋಡೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಯಾರು ಕೂಡ ಇಲ್ಲಿ ಏನಾಗಿದೆ, ಕಂಪ್ಲೇಂಟ್ ಕೊಡೋದ್ರಿಂದ ಮತ್ತೆ ನನ್ನ ಮೇಲೆ ಎಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತೆ ಅನ್ನೋ ಒಂದು ಭಯದಿಂದ ಇವತ್ತಿನವರೆಗೂ ಯಾರು ಕೂಡ ಅಲ್ಲಿ ದೂರನ್ನು ಕೊಡುವಂತಹ ಮುಂದಕ್ಕೆ ಬಂದಿಲ್ಲ ಸರ್. ಇರ್ತಕ್ಕಂಥ ಆರೋಪಿಗಳು ಅಲ್ಲಿನ ಲೋಕಲ್ ಏಡ್ಸನ ಅಥವಾ ಬೇರೆ ಕಡೆಯಿಂದ ಬಂದಿರ್ತಕ್ಕಂಥ? ಇಲ್ಲ ಸರ್, ಖಂಡಿತವಾಗಿಯೂ ಆ ಲೋಕಲ್ ಏಡ್ಸ್. ಯಾಕೆಂದರೆ ನಾವು ಅದನ್ನು ಸಂಪೂರ್ಣವಾಗಿ ಸಂಬಂಧಪಟ್ಟಂಥವ್ರನ್ನೆಲ್ಲರನ್ನೂ ಕೂಡ ಅಲ್ಲಿ ಮಾಹಿತಿಗಳನ್ನು ಕಲೆ ಹಾಕಿದಾಗ ಸರ್ ಅಲ್ಲಿ ಲೋಕಲ್ ಏಡ್ಸ್ಗಳೇ ಹೇಳ್ತಾರೆ, ಪ್ರಾಮಾಣಿಕವಾಗಿರ್ತಕ್ಕಂಥ ಲೋಕಲ್ ಏಡ್ಸ್ಗಳು, ಇಲ್ಲ ಸರ್ ಇದು ಪ್ರಕರಣ ಇದೊಂದೇ ಅಲ್ಲ, ಈ ರೀತಿ ಪ್ರಕರಣಗಳಾಗ್ತಾ ಇರ್ತವೆ. ಯಾಕೆ ಅಂತಂದರೆ ಈ ಹೊರ ರಾಜ್ಯಗಳಿಂದ ಬಂದಿರತಕ್ಕಂಥವರು ತಮ್ಮ ಊರುಗಳಿಗೆ ಹೋಗಬೇಕು ಅಂತಂದಾಗ ಇಲ್ಲಿಗೆ ಬರಬೇಕು, SMBTಗೆ ಬರಬೇಕು. ಈ ಸಂದರ್ಭಗಳಲ್ಲಿ ಏನು ಮಾಡ್ತಾರೆ, ಈ ಮೇಲ್ಗಡೆ ರೈಲ್ವೆ ಸ್ಟೇಷನ್ ಒಳಗಡೆ ಇರುವಂಥ ಸಂದರ್ಭದಲ್ಲಿ ಯಾರೂ ಕೂಡ ಇವ್ರುಗಳಿಗೆ ತೊಂದರೆಗಳನ್ನ ಕೊಡೋಕೆ ಹೋಗೋದಿಲ್ಲ. ಯಾಕೆಂದರೆ ಮೇಲ್ಗಡೆ ಎಲ್ಲ ಸೆಕ್ಯೂರಿಟಿ ಇರುತ್ತೆ, ಪೊಲೀಸ್ನವ್ರು ಇರ್ತಾರೆ. ಈ ಮೇನ್ ರೋಡ್ ಏನಿದೆ, ಮೇನ್ ರೋಡ್ ಈಗ ಒಂದು ಕಡೆ ಬೈಯಪ್ಪನಹಳ್ಳಿಗೆ ಬರುತ್ತೆ, ಇನ್ನೊಂದು ಕಡೆ ಬಾಣಸವಾಡಿ ಲಿಮಿಟ್ಸ್ಗೆ ಬರ್ತದೆ. ಇವ್ರು ನಮಗೆ ಯಾಕೆ ಅಂತ ಬೈಯಪ್ಪನಹಳ್ಳಿ ಲಿಮಿಟ್ಸ್ ಅವರ ಈ ಥರ ನೆಗ್ಲಿಜೆನ್ಸಿ ಮಾಡ್ತಾರೆ. ಇನ್ನು ಈ ಕಡೆ ಬಾಣಸವಾಡಿಯವರು ಕೂಡ ನಮಗೆ ಆಗಬೇಕು ಅನ್ನೋವಂಥ ನೆಗ್ಲಿಜೆನ್ಸಿ. ಇವೆರಡರ ಮಧ್ಯದಲ್ಲಿ ಏನಾಗ್ಬಿಟ್ಟಿದೆ, ಇಲ್ಲಿ ಪಬ್ಲಿಕ್ಕು ಎಸ್ಪೆಷಲಿ ಅದರಲ್ಲೂ ಕೂಡ ಚಾಲಕರು ದುಡಿಮೆಗೆ ಅಂತ ಬಂದಿರತಕ್ಕಂಥ ಚಾಲಕರುಗಳನ್ನು ಟಾರ್ಗೆಟ್ ಮಾಡಿಕೊಂಡು, ಅದು ಒಬ್ಬೊಬ್ಬರೇ ಇರ್ತಕ್ಕಂಥ ವ್ಯಕ್ತಿಗಳನ್ನು ಟಾರ್ಗೆಟ್ನ ಮಾಡಿ ಅವ್ರನ್ನ ಸುಲಿಗೆ ಮಾಡುವಂಥದ್ದು, ಈ ರೀತಿ ಹಲ್ಲೆಗಳು ಮಾಡುವಂಥ ಕೆಲಸಗಳು ಆಗ್ತಾಯಿದೆ. ಓಕೆ, ಸದ್ಯಕ್ಕೆ ಈಗ ಮೌನೇಶ್ ಪರಿಸ್ಥಿತಿ ಹೇಗಿದೆ ಸರ್? ಆತನಿಗೆ ತುಟಿ ಹೊಡೆದೋಗಿದೆ, ಮತ್ತು ಈ ಪಕ್ಕೆ ಮೂಳೆಗೆಲ್ಲ ಹೊಡೆದಿದ್ದಾರೆ. ಸೊ ಮತ್ತು ಕತ್ತಿನ ಪಟ್ಟಿ ಹಿಂಗೆ 2 ಕಡೆಯೂ ಕೈಯನ್ನು ಹಿಡ್ಕೊಂಡಿರೋದ್ರಿಂದ ಸ್ವಲ್ಪ ಪಾಪ ಇಂಜರ್ಡಲ್ಲಿದ್ದಾನೆ. ಆತನಿಗೇನೋ ಚಿಕಿತ್ಸೆಗಳನ್ನ ಕೊಡಿಸ್ಬೇಕು, ಅದನ್ನು ಚಿಕಿತ್ಸೆ ನಡೀತಾ ಇದೆ. ಬಟ್ ಆದರೆ ಅವನು ಈಗಿರೋ ಸಿಚುವೇಷನಲ್ಲಿ ಅಷ್ಟರ ಮಟ್ಟಿಗೆ ಮಾತಾಡುವಂತಹ ಧೈರ್ಯವನ್ನು ಮಾಡೋದಿಲ್ಲ. ತಮ್ಮ ಹೆಸರು? ಸರ್ ಸಂತೋಷ್ ಅಂತೇಳಿ. ಮತ್ತು ಇದೇ ನಮ್ಮ ಇದ್ರ ಮುಖಾಂತರ ನಾನು ಮನವಿ ಮಾಡ್ತೀನಿ, ಏನಂದರೆ ಆ ಜಾಗ ಇನ್ಸಿಡೆಂಟ್ ನಡೆದಿದೆ ಪ್ರತಿ ಬಾರಿಯೂ ಅಲ್ಲೇ ನಡೀತಾ ಇರೋದ್ರಿಂದ ನಾನು ಬಾಣಸವಾಡಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೂ ಕೂಡ ನಾನು ತಿಳಿಸಿದ್ದೀನಿ, ಸರ್ ದಯವಿಟ್ಟು ಇಲ್ಲಿ ಒಂದು ಪೊಲೀಸ್ ಚೌಕಿ ಹಾಕಿ ಭದ್ರತೆ ಕೊಡಿ, 24x7 ಆರಕ್ಷಕರುಗಳನ್ನ ನೇಮಕ ಮಾಡಿ ಈ ರೀತಿ ಪ್ರಕರಣಗಳನ್ನ ತಡೆಯುವಂಥ ಕೆಲಸ ಮಾಡ್ಬೋದು ಅಂತ ಹೇಳಿದ್ದೀನಿ. ಅದೇ ರೀತಿ ಬೈಯಪ್ಪನಹಳ್ಳಿಯವ್ರಿಗೂ ಕೂಡ ತಿಳಿಸ್ತೇನೆ, ಸಂಬಂಧಪಟ್ಟಂಥ ಇಲಾಖೆಗಳಿಗೆಲ್ಲರಿಗೂ ಕೂಡ ನಾನು ಅದನ್ನು ಮನವಿಯನ್ನು ಕೂಡ ಮಾಡ್ತೇನೆ. ಧನ್ಯವಾದ.